ನಮಸ್ಕಾರ. ಇವತ್ತು ಪತ್ರಿಕೆ ಭವನಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಟಾರ್ಫಲ್ ಬಡಾವಣೆ ಸುಮಾರು ನಮ್ಮ ಒಂದು ಗುಲ್ಬರ್ಗದಲ್ಲಿ ಅತಿ ಹಳೆದಾದಂಥ ಬಡಾವಣೆ, ಅತಿ ಹಳೆ ಸ್ಲಮ್ ಅದು ನಮ್ಮ ಟಾರ್ಫಲ್. ಅಲ್ಲಿ ಸುಮಾರು 40ರಿಂದ 50 ವರ್ಷಗಳಿಂದ ಆ ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಹಕ್ಕುಪತ್ರಗಳು ಯಾರಿಗೂ ಕೊಟ್ಟಿಲ್ಲ. ಹಕ್ಕುಪತ್ರ ಯಾಕೆ ಕೊಟ್ಟಿಲ್ಲಪ್ಪ ಅಂತ ನಾವು ಪ್ರಶ್ನೆ ಮಾಡಿದಾಗೆಲ್ಲ ನಮ್ಮ ಏರಿಯಾ ಅಲ್ರಿ, ಅಥವಾ ನಮ್ದು ಏರಿಯಾ ಸಣ್ಣದದ, ಸರ್ವೆ ನಂಬರ್ 18 ಅಷ್ಟೇ ನಮಗೆ ಬರ್ತದ, ಬಾಕಿದ್ ಬರಲ್ಲ. ಎಲ್ಲಾನು ನಾವೇನ್ ಮಾಡ್ಬೇಕು, ಸರ್ವೆ ಮಾಡಿ ನಿಮ್ಗೆ ಎಲ್ಲರಿಗೂ ಎಟ್ ಎ ಟೈಮ್ ಕೊಡ್ತೀವಿ ಅಂತೇಳಿ ಸುಮಾರು 2 ವರ್ಷಗಳಿಂದ ಅವ್ರು ಹೇಳ್ತಾನೆ ಬರ್ತಾ ಇರ್ತಾರೆ. ಈಗ ನಮ್ಗೆ ನೀಡೋದು ಹಕ್ಕುಪತ್ರದ, ಯಾಕಪ್ಪ ಅಂದ್ರೆ ಗುಲ್ಬರ್ಗ ಸಿಟಿ ಡೆವಲಪ್ ಆಕತ್ತದ, ಮಾಸ್ಟರ್ ಪ್ಲಾನ್ಗಳು ಉಂಟು. ಈಗ ಮಾಸ್ಟರ್ ಪ್ಲಾನ್ ನಲ್ಲಿ ಬರ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರಗಳು ಇಲ್ಲಪ್ಪ ಅಂದ್ರೆ ಆ ಫಲಾನುಭವಿಗಳು ದಾರಿ ದೀಪ ಎಲ್ಲ ರಸ್ತೆಯಲ್ಲಿ ಬಂದ್ಬಿಡ್ತಾರೆ. ಯಾಕಂದ್ರೆ ಅನೇಕರು ಅನೇಕ ವಿಧಗಳಲ್ಲಿ ಸಾಲ ಸಮದಗಳು ಮಾಡಿ ಮನೆಗಳು ಕಟ್ಕೊಂಡ್ರೆ ಈಗ ರಸ್ತೆ ಅಗಲೀಕರಣ ಅಂತೇಳಿ ಬರ್ತದ, ಡ್ರೈನೇಜ್ ಅಂತೇಳಿ ಬರ್ತದ, ಏನೇ ಒಂದು ಬರ್ತದ. ಅಲ್ಲಿ ಬಂದಾಗ ಸ್ಲಮ್ ಬೋರ್ಡ್ದವ್ರು ಮನೆಗಳೆಲ್ಲ ನಿರ್ಮಾಣ ಮಾಡಿಕೊಟ್ರೆ ಈಗ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರ ಕೊಡಬೇಕು. ಒಂದ್ ವೇಳೆ ಅವ್ರು ಹಕ್ಕುಪತ್ರ ಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಮುಂದೆ ಕಾರ್ಪೊರೇಷನ್ ನಲ್ಲಿ ಕಮಿಷನರ್ ಸರಿ ಆಯ್ತು, DC ಅವ್ರು ಸರಿ ಆಯ್ತು, ಯಾವುದೇ ಒಂದು ಡೆಮೋಲೇಷನ್ ಒಳಗಾಗ್ತಕ್ಕಂಥ ಮನೆಗಳಿಗೆ ಕಂಪೋಸಿಷನ್ ನಾವು ಕೇಳ್ಬೇಕಾದ್ರೆ ನಿಮ್ ಮನೆ ಹಕ್ಕುಪತ್ರಗಳು ಅವ್ರು ಕೇಳ್ತಕ್ಕಂಥ ವಿಷಯ ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮ್ ಇದು ನಮ್ಮಲ್ಲಿ 1ನೇ ಕ್ಲಾಸ್ನಿಂದ 8ನೇ ಕ್ಲಾಸ್ ವರೆಗೂ GB ಮೀಟಿಂಗ್ ನಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆದಾಗ ವಿಚಾರ ಮಾಡಿ ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ರಿ. ಈಗ 8ನೇ ಕ್ರಾಸ್ ತನ ಅಗಲೀಕರಣ ಆದ್ಮೇಲೆ 8ನೇ ಕ್ರಾಸ್ಲಿಂದ 14ನೇ ಕ್ರಾಸ್ ತನವು ಅಗಲೀಕರಣ ಮುಂದೆ ಬರ್ತಕ್ಕಂಥ ದಿನಗಳೆಲ್ಲ ಆಗ್ತದ. ಆ ಒಂದು ವಿಷಯ ನಾವು ಮುಂದಿಟ್ಕೊಂಡು ಎಲ್ಲಾ ಮನೆಗಳಿಗೆ ಕಂಪೋಸಿಷನ್ ಮನಿ ಬೇಕು ಅಂದ್ರೆ ಅವ್ರಿಗೆ ಹಕ್ಕುಪತ್ರ ಬೇಕು. ಹಾಗಾಗಿ ಹಕ್ಕುಪತ್ರ ಅವ್ರು ಕೊಡ್ಬೇಕಂತೇಳಿ ಸುಮಾರು 2 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರು ಬರೀ ಕುಂಟು ನೆಪಗಳನ್ನು ಹೇಳ್ತಾ ಅದಕ್ಕೆ ಮುಂದಾಗ್ತಾ ಬರ್ತಾ ಇದ್ದಾರೆ. ಮತ್ತೆ ಎರಡನೇ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ಸ್ಲಮ್ ಬೋರ್ಡ್ಲಿಂದ ಕಟ್ತಕ್ಕಂಥ ಮನೆಗಳು ಸುಮಾರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2018-19ರಿಂದ ಪ್ರಾರಂಭ ಆಗ್ಯಾವ ಮನೆಗಳು. ಸುಮಾರು ಒಂದು 2018 ಒಂದು 350 ಮನೆಗಳು, ಮತ್ತೆ 2022-23ನೇ ಸಾಲಿನಾಗ ಒಂದು 450 ಮನೆಗಳಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಮಂಜೂರಾತಿ ಆಗಿರ್ತದ. ಅಂತ ಮನೆಗಳು ಸಹ ಅರ್ಧ ಕಾಮಗಾರಿ ಮಾಡಿ ಅರ್ಧ ಮಟ್ಟಿಗೆ ನಿಂತವು. ಏನ್ ಕಾರಣಪ್ಪ ಅಂದ್ರೆ ರೀತಿ ಇಲ್ಲ ಅನ್ನೋ ಒಂದು ಕಾರಣ. ರೀತಿ ಇಲ್ಲ. ಇವತ್ತು ನಮ್ಮ ಪ್ರಶ್ನೆ ಡೈರೆಕ್ಟ್ ಉಸ್ತುವಾರಿ ಸಚಿವರಿಗೆ ಇರ್ತದೆ. ರೀತಿ ಗೌರ್ಮೆಂಟ್ ಕೆಲಸಗಳಿಗೆ ಅಗರ್ ಕೊಡ್ತಕ್ಕ ಆಗ್ತಾ ಇಲ್ಲ ಅಂದ್ರೆ, ರೀತಿ ಇಲ್ಲದೆ ಅವರಿಗೆ ಕಾಮಗಾರಿಗೆ ಮಂಜೂರಾತಿನ ನೀವು ಕೊಡಬಹುದಾಗಿತ್ತು. ಇವತ್ತು ಆ ರೀತಿ ಇರ್ಲಾರ್ದೆ ನೀವು ಕಾಮಗಾರಿಗೆ ಮಂಜೂರಾತಿ ಕೊಟ್ರಿ, ಬಡವರು ಮನೆಗಳು ಬಿಚ್ಕೊಂಡು ಸುಮಾರು 2.5-3 ವರ್ಷಗಳಿಂದ ಕಿರಾಯ ಮನೆಗಳಿಗೆ ವಾಸ ಮಾಡಾಕತ್ತಾರ. ಮೊದಲನೇ ಮತ್ತು ಇಲ್ಲಿ ಬಡವರಿಗೆ DD ತುಂಬಕ್ಕೆ ಸಾಲ ಸಮದಗಳು ತಗೊಂಡ್ಕೊಂಡು ಬಂದು DD ತುಂಬಿರ್ತಾರೆ. ಸಂಘಗಳು ತಗೊಂಡ್ರಿ, ಮೇನ್ ಹೆಣ್ಮಕ್ಳು ಸಂಘಗಳು ತಗೊಂಡ್ರ, ಆ ಸಂಘಗಳು ಕಟ್ಬೇಕಾದ್ರೆ ಸಾಲ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡೇ ಕಟ್ಟಬೇಕು. ಅವ್ರಿಗೆ ಕೆಲಸಗಳೆಲ್ಲ ರೀತಿ ಇಲ್ಲ ಅಂತೇಳಿ. ಬಟ್ ಈ ಒಂದು ವಿಷಯದಾಗ ಬಡವ್ರ ಈ ಕಡೆ ಸಾಲದ ಹೊರೆ ಒಂದು ಹೊತ್ಕೊಳಕತ್ತಾರ, ಬಾಡಿಗೆ ಹೊರೆ ಒಂದು ಹೊತ್ಕೊಳಕತ್ತಾರ. ಇದನ್ನ ಯಾವುದೇ ಮಂತ್ರಿಗಳು ಗಮನಕ್ಕೆ ತಗೊಳ್ತಾ ಇಲ್ಲ. ದಯಮಾಡಿ ಅವ್ರಿಗೆ ಈಗ ಮುಂಬರ್ತಕ್ಕಂಥ ಸೆಕೆಂಡ್ ಹಂತದ DD ಕಟ್ಟ್ರಿ ಅಂತೇಳಿ ಮತ್ತೆ ಸ್ಲಮ್ ಬೋರ್ಡ್ ಕಡೆಯಿಂದ ಪ್ರೆಷರ್ ಹಾಕತ್ತಾರ ಅವ್ರಿಗೆ. ಇನ್ನೊಂದು ಹಂತದ ನೀವು DD ಕಟ್ಟಿದ್ರೆ ಮುಂದೆ ನಾವು ಇದು ಮಾಡ್ತೀವಿ ಅಂತೇಳಿ. ಬಟ್ ಇನ್ನೊಂದು ಹಂತದ ದುಡ್ಡು ಅವ್ರು ಕಟ್ಲಕ್ ರೆಡಿ ಅದಾರ. ಬಟ್ ಈಗ 2.5-3 ವರ್ಷಗಳಿಂದ ಅವ್ರೇನ್ ನಷ್ಟ ಅನುಭವಿಸಕತ್ತಾರ ಕಿರಾಯ ಮನೆಗಳದಾಗ ಉಳಿದು. ಅದಕ್ಕೇನ್ ಕಂಪೋಸಿಷನ್ ಏನ್ ಕಾಂಟ್ರಾಕ್ಟರ್ ಕೊಡ್ತಾನೋ, ತಾನು ಮಾಡಿದಂತ ತಪ್ಪಿಗಾಗಿ, ಅಥವಾ ಅಪ್ರೂವಲ್ ಕೊಟ್ಟಿರ್ತಕ್ಕಂಥ ಸ್ಲಮ್ ಬೋರ್ಡ್ ಡಿಪಾರ್ಟ್ಮೆಂಟ್ ದವ್ರು ಕೊಡ್ತಾರೋ, ಅವ್ರಿಗೆ ಮಂಜೂರಾತಿ ಕೊಟ್ಟಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತದೋ, ಯಾರು ಕೊಡ್ತಾರೋ ಅವ್ರಿಗೆ ಬಡವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ. ಈ ಸ್ಲಮ್ ಬೋರ್ಡ್ ನಿರಾಶ್ರಿತರ ಯೋಜನೆಯಲ್ಲಿ ಆಗ್ತಕ್ಕಂಥ ಮನೆಗಳಿಗೆ ಅವ್ರು ಭಾರ ಹಾಕೊಳಕತ್ತಾರ. ಒಂದು ಮನಿ ರೆಡಿ ಮಾಡ್ಕೋಬೇಕಾದ್ರೆ ಸ್ವಯಂ ಫಲಾನುಭವಿನ 2.5-3 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಕೆಲಸ ಮಾಡಾಕತ್ತಾನ. ಆದ್ರಿಂದ ದಯಮಾಡಿ ಇಲ್ಲಿರ್ತಕ್ಕಂಥ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಇದ್ರ ಬಗ್ಗೆದಾಗ ಕಾಳಜಿ ವಹಿಸ್ಬೇಕು. ಪ್ರತಿಯೊಂದು ಕುಟುಂಬಕ್ಕ 2ನೇ ಹಂತದ ದುಡ್ಡನ್ನು ಮಾಫಿ ಮಾಡಕ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ. ಮತ್ತು ಸ್ಲಮ್ ಬೋರ್ಡ್ ಅಧಿಕಾರಿಗಳ ಬಳಿ ನಾವು ಕಳಕಳಿಯಿಂದ ಕೇಳ್ತೀವಿ, ಏನಪ್ಪಾ ಅಂದ್ರೆ ಅತಿ ಶೀಘ್ರದಲ್ಲಿ ನೀವು ಎಲ್ಲಾ ಮನೆಗಳು ಕಂಪ್ಲೀಟ್ ಮಾಡಿ ಫಲಾನುಭವಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಫೈನಲ್ ಅಮೌಂಟ್ ಅನ್ನು ಅವರಿಗೆ ನೀವು ಸೆಟಲ್ಮೆಂಟ್ ಮುಖಾಂತರ ಕೊಡಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒಂದು ಸುಮಾರು 3ರಿಂದ 4 ಸರಿ ನಾವು ಮಾತಾಡಿದೆವು. ಸಂಬಂಧಪಟ್ಟಂತ ದಕ್ಷಿಣ ಮತಕ್ಷೇತ್ರದ ಶಾಸಕರಿಗೂ ಸಹ ನಾವು ಮಾತಾಡಿದೆವು. ಈಗ ಇದ್ರ ಬಗ್ಗೆದಾಗ ನಾವು ನಮ್ಮ ಜಿಲ್ಲಾ ವಿಚಾರಕರಿಗೂ ನಾವು ಮಾತಾಡಿದೆವು, DC ಅವರಿಗೂ ನಾವು ಮಾತಾಡಿದೆವು. ಈ ಒಂದು ವಿಚಾರಗಳು ನಾವು ತೆಗೆದುಕೊಂಡು ಹೋದಾಗೆಲ್ಲ ಅಲ್ಲಿ ಅವರು ಕಾಂಟ್ರಾಕ್ಟರ್ಗಳ ಮುಖಾಂತರ ಬರ್ತಕ್ಕಂಥ ಒಂದೇ ವಿಷಯ ಏನಪ್ಪಾ ಅಂದ್ರೆ, ನಿಮ್ದು ಏನಾದ್ರು ಕೆಲಸ ಇದ್ರೆ ಹೇಳ್ರಿ ಮಾಡ್ಕೊಡೋಣ. ನಮ್ದೇನು ಕೆಲಸ ನೀವು ಮಾಡೋದು ಬೇಡ, ಜನರ ಕೆಲಸ ಮೊದಲು ಮಾಡ್ರಿ. ಏರಿಯಾದಾಗ ಸುಮಾರು 3000 ಮನೆಗಳದಾಗ 500 ಮನೆಗಳು ರೋಡಿಗೆ ಇರ್ತಕ್ಕಂಥವ್ರು ನಿರಾಶ್ರಿತರಾಗಿ
ದಾರಿ ತಪ್ಪಿಕತ್ತಾರ ಈಗ ಮುಂದೆ ಡೆವಲಪ್ಮೆಂಟ್ ಅನ್ನೋದು ಬಂದ್ರ ಅವ್ರಿಗೆ ನೀವು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾವು ಮಾತಾಡ್ತಾ ಇದ್ದೀವಿ. ಈ ಒಂದು ವೇಳೆ ಈ ಒಂದು ಮಾಧ್ಯಮದ ಮೂಲಕ ನಾವು ಮಾತಾಡಿದ್ದು ನಿರ್ಲಕ್ಷ್ಯ ಮಾಡುವುದಾದ್ರೆ ಮುಂಬರ್ತಕ್ಕಂಥ ಮುಂದಿನ ವರ್ಷ 12ನೇ ತಾರೀಕು DC ಅವರ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಆಡ್ತಕ್ಕಂಥದ್ದು ಬರೀ ಮಾಧ್ಯಮದವ್ರ ಮುಖಾಂತರ ಅಧಿಕಾರಿಗಳ ಹತ್ರ ಹೋಗ್ತಾ ಇದೆ, ಅವ್ರಿಗೆ ಬಿಸಿ ಮುಟ್ತಾ ಇಲ್ಲ. ಅವ್ರಿಗೆ ಅದ್ರ ಬಿಸಿ ಮುಟ್ತಾ ಇಲ್ಲ. ಕೆಲವೊಂದು ಏನ್ ಮಾಡ್ತಾ ಇದಾರೆ, ಮಾಧ್ಯಮದವ್ರು ಬರ್ತಾರ ಹೋಗ್ತಾರ ಅನ್ನೋ ಒಂದು ಲೆಕ್ಕಾಚಾರಕ್ಕೂ ಸಹ ಅವರು ಅಧಿಕಾರಿಗಳು ಮಾತಾಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ DC ಆಫೀಸ್ ನಾವು ಮುತ್ತಿಗೆ ಹಾಕ್ತಿವಿ. ಮತ್ತೆ ಏನದಪ್ಪ ಅಂದ್ರೆ DC ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಮ್ಮಂತ ಲೀಡರ್ 4 ಅಲ್ಲ ಸಾವಿರಾರು ಜನ ನಿಮ್ಮ ಹತ್ರ ಬರ್ತಾರ, ಅವ್ರ ಮಾತು ನಿಜ ಅಂತೇಳಿ ನೀವು ನಂಬಡ್ರಿ. ಖುದ್ದಾಗಿ ನೀವೇ ಒಂದು ಜನ ಸಂದರ್ಶನ ಕಾರ್ಯಕ್ರಮ ಏರ್ಪಡಿಸ್ರಿ. ಅಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳು ನೀವು ಖುದ್ದಾಗಿ ಕೇಳ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಆದಿಜಂಬ ಸಂಘದ ಅಧ್ಯಕ್ಷ ಗುಂಡೇಶ್ ಎಂ ಶಿವನೂರ್ ಮತ್ತು ಕಲ್ಯಾಣ ಕರ್ನಾಟಕ ಸೇನೆಯ ದತ್ತು ಅಯ್ಯಳ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ.